ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಇವತ್ತು ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ. ಬಹುತೇಕ ಮಂದಿ ಆಲ್ರೆಡಿ ಗಮನಿಸಿರ್ತೀರಿ, ಎಲ್ಲೆಲ್ಲಿ ಯಾರ್ಯಾರು ಗೆದ್ದರು, ಯಾವ ಪಕ್ಷ ಅಧಿಕಾರಕ್ಕೆ ಬಂತು, ಏನೇನೆಲ್ಲ ಚೇಂಜಸ್ ಆಯಿತು ಎಲ್ಲವನ್ನು ಕೂಡ ಮಾಧ್ಯಮಗಳಲ್ಲಿ ಬೆಳಗ್ಗೆಯಿಂದಲೂ ಕೂಡ ಗಮನಿಸ್ತಾ ಇದ್ದೀರಿ. ಕರ್ನಾಟಕದಲ್ಲೂ ಕೂಡ 2 ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಅಂದರೆ ಉಪಚುನಾವಣೆ ನಡೆದಿತ್ತು. ಸೊ ಅದರ ಫಲಿತಾಂಶವೂ ಕೂಡ ಇವತ್ತು ಹೊರಬಿದ್ದಿದೆ. ಬಹುಶಃ ತಮಿಳುನಾಡು ಅಥವಾ ಪಶ್ಚಿಮ ಬಂಗಾಳ ಇವೆರಡು ಕಾನ್ಸಂಟ್ರೇಟ್ ಅಥವಾ ಆ ಫಲಿತಾಂಶ ಇವತ್ತು ಇರಲಿಲ್ಲ ಅಂತಂದಿದ್ದರೆ ಬಹುಶಃ ನಮ್ಮ ಟಿ ವಿ ಮಾಧ್ಯಮಗಳು ಇವತ್ತು ಕಂಪ್ಲೀಟಾಗಿ ದಾವಣಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಫೋಕಸ್ ಮಾಡಿ ಇಂಚಿಂಚು ಎಳೆಯಾಗಿ ಒಂದೊಂದು ಮತದ ಅಪ್ಡೇಟನ್ನು ಕೂಡ ಕೊಡ್ತಾ ಇದ್ರು. ಆದರೆ ಇದೆಲ್ಲದಕ್ಕಿಂತ ಮಿಗಿಲಾಗಿ ಈ ಕಡೆ ತಮಿಳುನಾಡು, ಆ ಕಡೆ ಪಶ್ಚಿಮ ಬಂಗಾಳದ ಫಲಿತಾಂಶ ಇಡೀ ದೇಶದ ಗಮನ ಸೆಳೆದಿದ್ದರಿಂದ ಮಾಧ್ಯಮದವರ ಒಲವು ಕೂಡ ಆ ಕಡೆ ಇತ್ತು. ಹಾಗಾಗಿ ದಾವಣಗೆರೆ ಬಗ್ಗೆ ಅಷ್ಟಾಗೇನು ತಲೆ ಕೆಡಿಸ್ಕೊಳ್ಳಿಲ್ಲ, ಮಧ್ಯದಲ್ಲಿ ಬ್ರೇಕಿಂಗ್ ಕೊಡ್ತಾ ಇದ್ರು. ಹಾಗಾದರೆ ದಾವಣಗೆರೆ ಫಲಿತಾಂಶ ಏನಾಯಿತು ಎಲ್ಲವನ್ನು ಕೂಡ ನಾವು ವಿವರವಾಗಿ ನೋಡೋಣ. ಅದಕ್ಕೂ ಮೊದಲು ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಆರಂಭದಲ್ಲಿ ಹೇಳಬೇಕು ಅಂತಂದರೆ, ದಾವಣಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಮರು ಚುನಾವಣೆ ಯಾಕೆ ನಡೀತು ಅಂತಂದರೆ, ಶಾಮನೂರು ಶಿವಶಂಕರಪ್ಪನವರ ನಿಧನದ ಹಿನ್ನೆಲೆ ಆ ಕ್ಷೇತ್ರ ತೆರವಾಗಿತ್ತು. ಆ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡೀತು. ಇನ್ನೊಂದು ಬಾಗಲಕೋಟೆಯಲ್ಲಿ ಮೇಟಿಯವರ ನಿಧನದ ನಂತರ ಆ ಒಂದು ಕ್ಷೇತ್ರವೂ ಕೂಡ ತೆರವಾಗಿತ್ತು. ಆ ಕಾರಣದಿಂದ ಅಲ್ಲಿಯೂ ಕೂಡ ಉಪಚುನಾವಣೆ ನಡೆದಿತ್ತು. ಸೊ 2 ಕ್ಷೇತ್ರಗಳ ಫಲಿತಾಂಶ ಇವತ್ತು ಹೊರಗೆ ಬಂದಿದೆ. ಅಂದ್ಕೊಂಡಂತೆ ಆಡಳಿತ ಪಕ್ಷ ಕಾಂಗ್ರೆಸ್ ಇತ್ತಲ್ಲ ಇಲ್ಲಿ, ಹಾಗಾಗಿ 2 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ವಿಜಯವನ್ನು ಸಾಧಿಸಿದೆ. ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಬಟ್ ದಾವಣಗೆರೆಯಲ್ಲಿ ನನಗನ್ಸಿದ್ದೇನು ಅಂತಂದರೆ, ಬೆಳಗ್ಗೆಯಿಂದಲೂ ಕೂಡ ಗಮನಿಸ್ತಿದ್ದಾಗೆ ಒಂದಷ್ಟು ಜನ ಅಲ್ಲಿನ ಸ್ನೇಹಿತರನ್ನ ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡು ಆ ಮತ ಎಣಿಕೆಯ ಅಂಕಿಅಂಶಗಳನ್ನು ಪಡ್ಕೊಳ್ತಾ ಇದ್ದಿದ್ದರಿಂದ ಅವು ಎಣಿ ಆಟ ಆಗ್ತಿತ್ತು ಬೆಳಗ್ಗೆಯಿಂದಲೂ ಕೂಡ. BJP ಅಭ್ಯರ್ಥಿ ಮಧ್ಯಾಹ್ನ 12 ಗಂಟೆ 1 ಗಂಟೆ ತನಕ ಸರಿಸುಮಾರು ಮುನ್ನಡೆಯಲ್ಲೇ ಇದ್ರು, ಕಾಂಗ್ರೆಸ್ ಅಭ್ಯರ್ಥಿ ಹಿನ್ನಡೆಯಲ್ಲೇ ಇದ್ರು. ಬಟ್ ಅದೇನಾಯ್ತೋ ಗೊತ್ತಿಲ್ಲ, ಅವು ಹೇಣಿ ಆಟ ಅಂತ ಹೇಳ್ತೀವಲ್ಲ ಇದಕ್ಕೆ ಅನ್ನುವಂಥದ್ದು. ಬಟ್ ಏನೇ ಆದ್ರೂ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ SS ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ ಶಾಮನೂರು ವಿಜಯವನ್ನು ಸಾಧಿಸಿದ್ದಾರೆ. ಮೊದಲಿಗೆ ಅವರಿಗೆ ಕಂಗ್ರ್ಯಾಚುಲೇಷನ್ಸ್. ಆದರೆ ನೀವು ಲೆಕ್ಕಾಚಾರ ಮಾಡಿದಂಥ ಫಲಿತಾಂಶ ಅಲ್ಲಿ ಬರಲಿಲ್ಲ. ಅದು ಕಾರಣನೂ ನಿಮಗೆ ಗೊತ್ತು. ಏನನ್ಸುತ್ತೆ ಅಂತಂದರೆ, ಕೆಲವೊಂದು ಕಡೆ ಅಭ್ಯರ್ಥಿ ಗೆದ್ದು ಸೋತ್ರೇನೋ, ಈ ಅಭ್ಯರ್ಥಿ ಪರಾಭವಗೊಂಡಿದ್ರು ಸೋತು ಗೆದ್ರೇನೋ ಅಂತ ಅನಿಸುತ್ತೆ. ಯಾಕೆಂದರೆ ಎಲ್ಲ ಲೆಕ್ಕಾಚಾರವೂ ಕೂಡ ಉಲ್ಟಾ ಪಲ್ಟಾ ಆಗೋ ಸಾಧ್ಯತೆ ಹೆಚ್ಚಾಗೇ ಇತ್ತು. 100% ಆ ಹುಡುಗ ಸೋತ್ಬಿಡುತ್ತೆ ಅಂತಲೇ ಎಲ್ಲ ಲೆಕ್ಕಾಚಾರ ಆಗ್ತಿದ್ದು ಬೆಳಗ್ಗಿಂದಲೂ ಕೂಡ. 27 ವರ್ಷದ ಯುವಕನಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿರುತ್ತೆ. ಕಾರಣ ಏನು ಅಂತಂದರೆ, ಅವ್ರ ತಾತ ನಿಧನ ಆಗಿರ್ತಾರಲ್ಲ, ಸೊ ಹಾಗಾಗಿ ಅವ್ರ ಫ್ಯಾಮಿಲಿಗೆ ಕೊಟ್ಟರೆ, ಅವ್ರ ಮನೆತನಕ್ಕೆ ಕೊಟ್ಟರೆ ಬಹುಶಃ ಗೆದ್ಕೊಂಡು ಬರ್ತಾರೆ, ಜನ ಬೆಂಬಲ ಜಾಸ್ತಿ ಇರುತ್ತೆ, ಹಣ ಬೆಂಬಲ ಜಾಸ್ತಿ ಇರುತ್ತೆ. ಈ ಒಂದು ಲೆಕ್ಕಾಚಾರದಲ್ಲಿ ಆಡಳಿತಾರೂಢ ಸರ್ಕಾರ ಟಿಕೆಟನ್ನು ಘೋಷಣೆ ಮಾಡಿರುತ್ತೆ. ಸೊ ಆಡಳಿತ ಪಕ್ಷದಲ್ಲೇ ವಿರೋಧದ ಅಲೆ ಎಬ್ಬಿಟ್ಟಿರುತ್ತೆ ಆ ಟೈಮ್ನಲ್ಲಿ. ಇಲ್ಲ, ಇಂಥವ್ರು ಕೊಡಬೇಕಿತ್ತು, ನಮ್ಮಂಥವ್ರನ್ನ ಕಡೆಗಣಿಸ್ತೀರಿ, ಬರೀ ಯಾವ ಫ್ಯಾಮಿಲಿ ರಾಜಕಾರಣ ಮಾಡ್ತೀರಾ, ಹಾಗೆ ಹೀಗೆ ಅನ್ನುವಂಥದ್ದೆಲ್ಲ ಬಂದಿತ್ತು. ಅದೆಲ್ಲವೂ ಕೂಡ ತೆರೆ ಎಳೆಯುವಂತಹ ಪ್ರಯತ್ನವನ್ನು ಕೂಡ ರಾಜ್ಯದ ರಾಜಕೀಯದ ನಾಯಕರು ಮಾಡಿದರು. ಹಂಗೂ ನಮಗೂ ನಿಮಗೂ ಅನಿಸಿತ್ತು, ಇವ್ರು ಏನೇ ಹೋಗಿ ಮಸಾಲೆ ಹಾಕಿದ್ರು, ಇವ್ರು ಏನೇ ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಆ ವೋಟ್ಗಳು ಇವ್ರಿಗೆ ಬರಲ್ಲ ಅಂತ ಲೆಕ್ಕಾಚಾರ ಇತ್ತು. ಆ ವೋಟ್ಗಳು ಯಾವುವು ಅಂತಂದರೆ, ಮುಸ್ಲಿಮರ ಮತಗಳು. 10% ಹೆಚ್ಚು ಮತಗಳು ಅಲ್ಲಿ ಮುಸ್ಲಿಮರು ಇರೋದ್ರಿಂದ ಆ ವೋಟ್ಗಳು ಯಾರನ್ನ ಹೋಗಿ ಆಯ್ಕೆ ಮಾಡುತ್ತೆ ಅನ್ನುವಂಥದ್ದೇ ಇಲ್ಲಿ ಮೇಯ್ನ್ ಪಾಯಿಂಟ್ ಆಗಿ ಉಳ್ಕೊಂಡಿತ್ತು. ಸೊ ಅಂದ್ಕೊಂಡಂಗೆ ಇಲ್ಲಿ ಶಮನ ಅಂತಿತ್ತಲ್ಲ, ಬಂಡಾಯ ಅಂತಿತ್ತಲ್ಲ, ಅದೆಲ್ಲವನ್ನು ಕೂಡ ತಣ್ಣಗೆ ಮಾಡಿದರು. ಅಂದ್ಕೊಂಡಂಗೆ ಎಲೆಕ್ಷನ್ ಕೂಡ ನಡೀತು. ಒಂದಷ್ಟು ಜನ ಅಭ್ಯರ್ಥಿಗಳು ಕಂಟೆಸ್ಟ್ ಮಾಡಿದ್ರು. ಅದರಲ್ಲಿ BJPಯಿಂದ ಶ್ರೀನಿವಾಸ್ ಟಿ ದಾಸ್ ಕರಿಯಪ್ಪ ಅಂತಿದ್ದಾರಲ್ಲ, ಅವರು ಸ್ಪರ್ಧೆ ಮಾಡಿದರು. ಈ ಕಡೆ ಕಾಂಗ್ರೆಸ್ಸಿಂದ ಸಮರ್ಥ ಶಾಮನೂರು ಕಂಟೆಸ್ಟ್ ಮಾಡಿದರು. ಇನ್ನು ಈ ಇಬ್ಬರ ಜೊತೆಗೆ ಯಾರಾದರೂ ಆಪೋಸಿಟ್ ಬೇಕಲ್ಲ, ಅಂದರೆ ಈಗ ಮುಸ್ಲಿಂ ಮತಗಳು ಅಷ್ಟೊಂದಿದ್ದಾವೆ. ಸೊ ಅಫ್ಸರ್ ಕೊಡ್ಲಿಪೇಟೆ ಅನ್ನೋರು ಕೂಡ ಇಲ್ಲಿ SDPI ಅನ್ನೋ ಒಂದು ಪಾರ್ಟಿಯಿಂದ ಕಂಟೆಸ್ಟ್ ಮಾಡಿದರು. ಇದರ ಜೊತೆಗೆ ಅಫ್ಸರ್ ಕೊಡ್ಲಿಪೇಟೆ ಅವ್ರನ್ನು ಸೇರಿದಂಗೆ 15 ಜನ ಮುಸ್ಲಿಂ ಕ್ಯಾಂಡಿಡೇಟ್ಗಳು ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡಿದರು ದಾವಣಗೆರೆ ಬೈ ಎಲೆಕ್ಷನ್ಗೆ. ಸೊ ಅವಾಗ ಅನಿಸಿದ್ದು, ಮುಸ್ಲಿಮರ ಓಟುಗಳು ಬಹುಶಃ ಹರಿದು ಹಂಚಿ ಹೋಗಬಹುದು. ಅದು ಯಾರ ಕೈ ಸೇರುತ್ತೆ, ಯಾರ ಪಾಲ್ ಸೇರುತ್ತೆ. ಈ ಕಡೆ ಕಾಂಗ್ರೆಸ್ನವರು ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಹೌದು ನಿಮಗೆ ನಮ್ಮ ಮೇಲೆ ಕೋಪ ಇದೆ ಅಂತ ಗೊತ್ತು, ಹಾಗಂದ್ಕೊಂಡು ನೀವೇನಾದರೂ BJPಗೆ ಓಟ್ ಹಾಕಿದ್ರೆ ಹುಷಾರು, ಕೋಮುವಾದಿ ಪಕ್ಷ ನಿಮ್ಮನ್ನು ಹಂಗೆ ಮಾಡಿಬಿಡುತ್ತೆ, ಹಿಂಗೆ ಮಾಡಿಬಿಡುತ್ತೆ ಅನ್ನುವಂಥದ್ದನ್ನು ಕೂಡ ಭಾಷಣಗಳಲ್ಲಿ ಒತ್ತಿ ಹೇಳ್ತಾ ಇದ್ರು. ಇಲ್ಲ, ನೀವು ಇದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಯಾರಿಗೂ ಓಟ್ ಹಾಕಲ್ಲ ಅಂತ ಮನೇಲಿ ಕೂತ್ಕೊಂಡ್ರು
ಇಂಡೈರೆಕ್ಟ್ಲಿ ನೀವು ಬಿಜೆಪಿಗೆ ಸಪೋರ್ಟ್ ಮಾಡ್ದಂಗೆ, ದಯವಿಟ್ಟು ಆ ಕೆಲಸ ಮಾಡೋಕೆ ಹೋಗಬೇಡಿ ಅಂತ ಇದನ್ನು ಕೂಡ ಒತ್ತಿ ಹೇಳ್ತಾ ಇದ್ರು. ಈ ಕಡೆ ಅಫ್ಸರ್ ಕೊಡ್ಲಿಪೇಟೆ ಅನ್ನುವಂಥವ್ರು ಕೂಡ ಪ್ರಚಾರ ಮಾಡಿದ್ರು. ಪ್ರಚಾರ ಮಾಡಿಬಿಟ್ಟು ಅವರು ಮುಸ್ಲಿಂ ಮತಗಳನ್ನು ಸೆಳೆಯುವಲ್ಲಿ ಯಶಸ್ವಿ ಆಗಿದ್ದಾರೆ ಅಂತಂದ್ರೆ ತಪ್ಪಾಗೋದಿಲ್ಲ. ಬಿಕಾಸ್ ಆಫ್ 18,975 ಓಟ್ಗಳನ್ನು ಅವ್ರು ಪಡ್ಕೊಂಡಿರೋದು, 25 ಓಟ್ ಕಮ್ಮಿ 19,000 ಓಟ್ಗಳನ್ನ. ಈ ಕಡೆ ಸಮರ್ಥ ಶಾಮನೂರ್ ಅವರು ಪಡ್ಕೊಂಡಿರ್ತಕ್ಕಂಥ ಓಟ್ಗಳು 68,000 ಚಿಲ್ಲರೆ, ನಿಯರ್ 69 ಅಂದ್ಕೊಳ್ಳಿ. ಈ ಕಡೆ ಬಿಜೆಪಿ ಅಭ್ಯರ್ಥಿ ಪಡ್ಕೊಂಡಿರ್ತಕ್ಕಂಥ ಓಟ್ಗಳು 63,000 ಚಿಲ್ಲರೆ. ಅವರು 68,500 ಸಮಥಿಂಗ್ ಸಮರ್ಥ, ಇವರು 63,000 ಚಿಲ್ಲರೆ. ಆ ಅಂಕಿಅಂಶಗಳು ಸ್ವಲ್ಪ ಕನ್ಫ್ಯೂಷನ್ ಇದೆ, ಬಟ್ ಒಂದು 500-100 ಹೆಚ್ಚು ಕಮ್ಮಿ ಇದೆ. ಹಿಂಗೆ ಕೇವಲ 5,700 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಸೋತಿರ್ತಕ್ಕಂಥದ್ದು. ಯಾಕೆ ನಾನು ಆಲ್ರೆಡಿ ಈಗಾಗಲೇ 2 ನಿಮಿಷದ ಹಿಂದೆ ಅಭ್ಯರ್ಥಿ ಗೆದ್ರು ಕೂಡ ಸೋತ್ರು ಅಂತ ಅನ್ನಿಸ್ತಾ ಇದೆ ಅಂತ ಯಾಕೆ ಹೇಳಿದೆ ಅಂತಂದ್ರೆ, ಅವರ ತಾತನ ನಿಧನದ ನಂತರ ತೆರವಾದಂಥ ಕ್ಷೇತ್ರ, ಅದಕ್ಕೂ ಬಿಫೋರ್ ಅವ್ರ ತಾತ ಎಷ್ಟು ಮತಗಳನ್ನು ಪಡ್ಕೊಂಡಿದ್ರು, ಅವ್ರ ತಾತಂಗೆ ಎಷ್ಟು ಸಪೋರ್ಟ್ ಇತ್ತು, ಅದೆಲ್ಲ ಕೂಡ ಉಲ್ಟಾ ಹೊಡೆದ್ಬಿಡ್ತು. ಕೇವಲ 5,700 ಲೀಡಲ್ಲಿ ಸಮರ್ಥ ಗೆದ್ದಿರ್ತಕ್ಕಂಥದ್ದು, ಕೇವಲ 5,700 ಮತಗಳಲ್ಲಿ. ಒಂದು ಚೂರು ಏನಾದರೂ ಈ ಅಫ್ಸರ್ ಕೊಡ್ಲಿಪೇಟೆನವರು 18,975 ಮತ ತಗೊಂಡವ್ರು ಏನಾದ್ರೂ ಇನ್ನೊಂದು ಚೂರು ಎಫರ್ಟ್ ಹಾಕಿ ಮುಸ್ಲಿಂ ಓಟ್ಗಳ ಕೈ ಹಾಕಿದ್ದು ಒಂದು 4,500 ಓಟ್ ಅಲ್ಲಿ ಬಂದ್ಬಿಟ್ಟಿದ್ರು, 4,500 ಓಟ್ ಇಲ್ಲಿ ಕಮ್ಮಿ ಆಗ್ಬಿಡ್ತಿತ್ತು. ಪಕ್ಕಾ ಹಿಂದೂ ಅನ್ನುವಂಥ ಓಟ್ಗಳು ಬಿಜೆಪಿ ಬಿದ್ದಿದ್ದಾವೆ, ಅದರಲ್ಲಿ 2 ಮಾತಿಲ್ಲ. ಇನ್ನಿಲ್ಲಿ ಗೆಲುವನ್ನು ಡಿಸೈಡ್ ಮಾಡಿದ್ದೆ ಮುಸ್ಲಿಂ ಓಟ್ಗಳು, ಅದರಲ್ಲೂ ಇಲ್ಲ ನಾವು ಕನ್ವಿನ್ಸ್ ಆಗೋದೇ ಇಲ್ಲ ಅನ್ನೋಂಥ ಮುಸ್ಲಿಂ ಓಟ್ಗಳು ಅಫ್ಸರ್ ಕೊಡ್ಲಿಪೇಟೆನವರು ಬಿದ್ದು. ಕೇವಲ 500 ಓಟ್ಗಳು ಅಷ್ಟೇ ನೋಟ್ ಆಗಿರೋದು. ಅಂದರೆ ಜನ ಗ್ರೇಟ್ ಕಂಡ್ರೆ ನೋಟಾಗಿ ಹಾಕಿ ಡಿಸೈಡೇ ಮಾಡಿಲ್ಲ. ಅಂದರೆ ಅವ್ರು ಬಿಟ್ಟು ಇವ್ರು ಯಾರು ಅಂತೀವಲ್ಲ ನಾವು, ಪರವಾಗಿಲ್ಲ ಅವ್ರು ಬಿಟ್ಟು ಇವ್ರು ಯಾರು ಅಂದ್ಕೊಂಡು ಇವ್ರು ಆಯ್ಕೆ ಮಾಡ್ಕೊಬಿಟ್ಟವ್ರೆ. ನೋಟಾಗಿ ಹೋಗೇ ಇಲ್ಲ ನಮ್ಮ ಜನ. ನೋಟ ಅನ್ನುವಂಥದ್ದು ನಿಮಗೆ ಮೇಲಿಂದ ಮೇಲ್ಕಂಡ ವ್ಯಕ್ತಿಗಳಲ್ಲಿ ನಮ್ಗೆ ಯಾರು ಇಷ್ಟ ಇಲ್ಲ ಅಂತಾರೆ, ನೀವು ನೋಟಾಗಿ ಹಾಕ್ಬೋದು ನನ್ ಆಫ್ ದ ಅಬೋವ್ ಅಂತ. ಬಟ್ ನಮ್ಮ ಜನ ಸೆಲೆಕ್ಟೇ ಮಾಡಿಲ್ಲ ಅಲ್ಲಿ. ಓಕೆ, ಈ ಕಡೆ 5,700 ಮತಗಳಲ್ಲಿ ಜಯಬೇರಿಯನ್ನು ಸಾಧಿಸಿದ್ದಾರೆ. ಬಟ್ ಅದು ಅವ್ರಿಗೂ ಗೊತ್ತು, ಗೆಲುವಲ್ಲ ಇದು, ಸಾಧಾರಣ ಗೆಲುವು. ಇದು ಸಾಧಾರಣ ಗೆಲುವು ಅನ್ನೋದಕ್ಕಿಂತ ಯಾರೋ ಒಬ್ಬ ವ್ಯಕ್ತಿ ಬಾವಿಗೋ ಕೆರೆಗೋ ಬಿದ್ದುಬಿಟ್ಟವನ್ನ ಕೊನೆ ಮೂಮೆಂಟಲ್ಲಿ ಪ್ರಾಣ ಬದುಕಿಸಿ, ಅಪ್ಪ ನನ್ನ ಬದುಕಿಸುತ್ತೆ ಕಣಪ್ಪ ಅಂತ ಹೇಳ್ತಾರಲ್ಲ, ಧನ್ಯವಾದ ಅಂತ ಹೇಳ್ತಾರಲ್ಲ, ಆ ಸಿಚುವೇಶನ್ ಗೆಲುವಿದು. ಏನಾಯ್ತು ಹಾಗಾದ್ರೆ? ಇಲ್ಲಿ ರಾಜ್ಯ ಬಿಜೆಪಿ ನಾಯಕರು, ವಿರೋಧ ಪಕ್ಷದ ನಾಯಕರಿದ್ದಾರಲ್ಲ, ಅವ್ರ ಪ್ರಚಾರ ಕಡಿಮೆ ಆಯಿತು, ಜೊತೆಗೆ ಅಸಡ್ಡೆ ಇತ್ತು. ಅಯ್ಯೋ ಗೆದ್ಬಿಡ್ತೀವ ನಾವು ಅನ್ನೋಂಥ ಲೆಕ್ಕಾಚಾರ ಇತ್ತು. ಇನ್ನೊಂದು ಚೂರು ಮುಕ್ಕರ್ಕೊಂಡು ಏನಾದರೂ ಎಫರ್ಟ್ ಹಾಕ್ಬಿಟ್ಟಿದ್ರೆ, ಆ 5,000 ಓಟೇಜ್ ಡಿವೈಡ್ ಆಗಿದ್ದಿದ್ರೆ ಇವತ್ತು ಬಿಜೆಪಿ ಕ್ಯಾಂಡಿಡೇಟ್ ಅಲ್ಲಿ ಮೇಲೆ ಆಗಿರ್ತಿದ್ರು. ಬಟ್ ಇಲ್ಲಿ ರಾಜ್ಯ ಬಿಜೆಪಿ ನಾಯಕರು ಯಾವ ಲೆಕ್ಕಾಚಾರದಲ್ಲಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೋ, ಪ್ರಚಾರ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಸೋಲಿಗೆ ಒಂದು ಕಡೆ ಅವರು ಕಾರಣನೇ. ಇನ್ನು ಕಾಂಗ್ರೆಸ್ ಅಷ್ಟೊಂದು ವಿರೋಧದ ಅಲೆಯಲ್ಲೂ ಗೆದ್ಕೊಂಡು ಬಂದಿರೋದಕ್ಕೆ ಎಫರ್ಟ್ ಅಂತೂ ಹಾಕಿದ್ದಾರೆ. ಸೊ 5,700 ಓಟ್ಗಳೇ ಸಾಕ್ಷಿ. ಇನ್ನು ಎಷ್ಟೋ ಜನ ಮತದಾನ ಮಾಡಿಲ್ಲ, ಬೇಡವೇ ಬೇಡ ಅನ್ನೋವಂಥ ಒಂದು ನಿರ್ಧಾರದಲ್ಲಿ ಕೂತ್ಕೊಂಡ್ಬಿಟ್ರು. ಈ ಕಡೆ ಸೈಲೆಂಟಾಗಿ ಬಂದು ಒಂದು 18,975 ಓಟ್ಗಳನ್ನು ಪಡ್ಕೊಂಡು ಸುತ್ತಮುತ್ತ ದಾವಣಗೆರೆಗೆ ಫೇಮಸ್ ಆದಂಥವ್ರು ಅಫ್ಸರ್ ಕೊಡ್ಲಿಪೇಟೆ ಅನ್ನೋಂಥವ್ರು. ಒಟ್ಟಾರೆಯಾಗಿ ಈ ಕಡೆ ಸಮರ್ಥ ಶಾಮನೂರವರು ದಾವಣಗೆರೆ ದಕ್ಷಿಣಕ್ಕೆ ಇಂದಿನಿಂದ ಶಾಸಕ, ಯುವ MLA, 26-27 ವರ್ಷ. ಈ ಕಡೆ ಅವ್ರ ತಂದೆಯವರು SS ಮಲ್ಲಿಕಾರ್ಜುನ್ ಅವರು ರಾಜ್ಯ ಸಚಿವ. ಈ ಕಡೆ ಅವ್ರ ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸಂಸದೆ. ಸೊ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ಇಲ್ಲ ಅದು ಅರ್ಹತೆ ಇತ್ತು ಅಂತಂದ್ರೆ, ಅದು ಕುಟುಂಬ ರಾಜಕಾರಣ ಆಗಲಿ, ಅದು ಹೊರತುಪಡಿಸಿ ಆಗಲಿ, ಅರ್ಹತೆ ಇದ್ದಂಥವ್ರಿಗೆ ಸ್ಥಾನ ಸಿಗಬೇಕಾಗುತ್ತೆ. ಕೇವಲ ಅವ್ರ ಕುಟುಂಬದಲ್ಲಿದ್ದಾರೆ ಅನ್ನೋ ಕಾರಣಕ್ಕೆ ನಾವು ಬೇಡ ಅಂತ ಹೇಳೋದಕ್ಕಾಗಲ್ಲ. ಆದರೆ ಮತ್ತೆ ಹೇಳ್ತಾ ಇದ್ದೀನಿ, ಸಮರ್ಥ ಅನ್ನೋರಿಗಿಂತನೂ ಕೂಡ ಸಾಕಷ್ಟು ಯುವಕರಿರ್ತಾರೆ, ಸಾಕಷ್ಟು ತಿಳಿದವ್ರು ಅಂತಿರ್ತಾರೆ, ಅನುಭವಿಸಿದವ್ರು ಇರ್ತಾರೆ, ಪಕ್ಷಗಳನ್ನು ಕಟ್ಟಿದಂಥ ಸಾವಿರಾರು ಜನ ಇರ್ತಾರೆ. ಅವ್ರನ್ನ ಏನಾರೋ ಲೆಕ್ಕಾಚಾರ ಹಾಕ್ಕೊಂಡು ಇವತ್ತು ಇಲ್ಲಪ್ಪ ನೀನು ನೆಕ್ಸ್ಟ್ ಯಾವ್ದಾರ ನೋಡೋಣ, ಇಲ್ಲ ನಾವು ಕಾರ್ಯಕರ್ತನಾರ ಗೆಲ್ಲಿಸ್ಕೊಳ್ತೀವಿ ಅಂತ ನಿಂತ್ಬಿಟ್ಟಿದ್ರೆ ಇವತ್ತು ಭರ್ಜರಿಯಾಗಿ ಕಾಂಗ್ರೆಸ್ ಗೆದ್ಬಿಡ್ತಿತ್ತು. ಯಾವಾಗ ಮನುಷ್ಯ ನನಗೇ ಬೇಕು, ಅದು ನನ್ನದು, ನನಗೇ ಬೇಕು ಅದು ಅಂತ ಅನಿಸುತ್ತೆ, ಆವಾಗ ಈ ರೀತಿಯ ಪರಿಸ್ಥಿತಿ ಬಂದು ನಿಂತ್ಕೊಳ್ಳುತ್ತೆ. ಬಹುಶಃ ಇವತ್ತು ಶಾಮನೂರವರ ಕುಟುಂಬಕ್ಕೆ ಅನಿಸಿರುತ್ತೆ, ಎಂಥ ಕಟು ಪರಿಸ್ಥಿತಿಲಿ ನಾವು ನಿಂತ್ಕೊಂಡ್ಬಿಟ್ವಪ್ಪ, ಕೊನೆ ಮೂಮೆಂಟಲ್ಲಿ ನೆಕ್ ಟು ನೆಕ್ ಬಂತಿತ್ತು, ಏನಾದರೂ ಒಂಚೂರು ಹಂಗೆ ಹಿಂಗೆ ಆಗಿ ಸೋತು ಬಿಟ್ಟಿದ್ದಿದ್ರೆ ಇಷ್ಟು ದಿನ ಕಾಪಾಡ್ಕೊಂಡು ಬಂದಂಥ ಗೌರವ, ಪ್ರತಿಷ್ಠೆ, ರಾಜಕಾರಣದಲ್ಲಿ ಅವ್ರಿಗಿರ್ತಕ್ಕಂಥ ಹೆಸರು ಎಲ್ಲವೂ ಕೂಡ ಹೋಗ್ಬಿಡ್ತಿತ್ತು ಇವತ್ತು. ಬಟ್ ಹಂಗಾಡಿ ಹಿಂಗಾಡಿ ದೇವ್ರ ದೊಡ್ಡವನು ಅನ್ನೋ ಕಾರಣದಿಂದ ಗೆದ್ಬಿಡ್ತು ಸಮರ್ಥ ಶಾಮನೂರು. ಒಟ್ಟಾರೆಯಾಗಿ ನಾನು ಏನು ಹೇಳೋಕೆ ಹೊರಟೆ ಅಂತಂದರೆ, ಅಂತಿಮವಾಗಿ ನಮ್ಮ ರಾಜಕೀಯ ತಮಿಳುನಾಡಿನ ಪಾಲಿಟಿಕ್ಸ್ನ ಒಂದು ಸಲ ಈಗ ಕಣ್ಣಿಂಗ್ ಬಿಟ್ಟು ನೋಡಿದ್ರೆ ಎಂತೆಂಥ ಘಟಾನುಘಟಿಗಳು ಇವತ್ತು ಬಿದ್ದೋಗೋರು ನೋಡಿದಿರಲ್ಲಿ. 140, 130 ತೆಗೆದವರಲ್ಲಿ ಇವತ್ತು 68 ಬಂದು ಕುಸಿದು ಬಿದ್ದವ್ರೆ. ರೀಸನ್ ಏನು ಅಂತಂದ್ರೆ, ಅಲ್ಲೊಂದು ಅಲೆ ಎಬ್ಸೈತಿ ಇವತ್ತು. ಸೊ ನೀವುಗಳು ಇನ್ನೂ ಬದಲಾಗದೆ ನನಗೆ ಬೇಕು, ನನ್ನ ಕುಟುಂಬ ಬೇಕು, ನಮ್ಮವರೇ ಆಗಬೇಕು ಅನ್ನುವಂಥ ಆಸೆಯನ್ನು ನೀವೇನಾದ್ರು ವ್ಯಕ್ತಪಡಿಸ್ಕೊಂಡು ಹೋದ್ರಿ ಅಂತಂದರೆ
ನಾಳೆ ದಿನ ಕಾಂಗ್ರೆಸ್ ಆಗ್ಬೋದು, BJP ಆಗ್ಬೋದು, ಎಕ್ಸೆಟ್ರಾ ಯಾವುದೇ ಪಕ್ಷ ಆಗ್ಬೋದು, ಸೇಮ್ ತಮಿಳುನಾಡಿನಲ್ಲಿ ಈ ಥರ ಯಾರಾದ್ರೂ ಒಬ್ಬ ಬಿರುಗಾಳಿ ಥರ ಬಂದು ಉಟ್ಕೊಂಡ ಅಂತಂದರೆ ನಮ್ಮಲ್ಲಿ ಅದನ್ನು ಎಕ್ಸ್ಪೆಕ್ಟ್ ಮಾಡೋದು ತುಂಬ ಕಷ್ಟ ಆಗ್ತೈತೆ. ನಮ್ಮಲ್ಲಿ ಯಾರನ್ನ ಅಂತ ಹುಡ್ಕೋಕ್ಕಾಗ್ತಿಲ್ಲ. ಅಂದರೆ ಏನಾಗೈತೆ ಅಂತಂದರೆ ಕಳ್ಳ ಈ ಕಳ್ಳರಲ್ಲಿ ಒಳ್ಳೆ ಕಳ್ಳ ಯಾರು ಅಂತ ಹುಡ್ಕೋಕ್ಕಾಗ್ತಿಲ್ಲ ಅಷ್ಟೆ. ಸೊ ಹಾಗಾಗಿ ಆ ಪರಿಸ್ಥಿತಿ ಆದಷ್ಟು ಬೇಗ ಬರಲಿ ಅಂತ ಅನ್ಕೊಳ್ತಾ ಇದ್ದೀನಿ. ಬಿಕಾಸ್ ಆಫ್ ಬದಲಾವಣೆ, ಬಿಕಾಸ್ ಆಫ್ ಡೆವಲಪ್ಮೆಂಟ್. ನಿಮ್ಮಲ್ಲಿ ಬರೀ ಕುಡಿಯೋ ನೀರಿಗೆ, ನಾನು ಓವರ್ ಆಲ್ ಹೇಳ್ತಾ ಇರೋದು, ಇಡೀ ಸ್ಟೇಟ್ ವಿಚಾರದಲ್ಲಿ ಹೇಳ್ತಾ ಇರೋದು, ಕುಡಿಯೋ ನೀರಿಗೆ, ರೈತರು ಬೆಳೆ ಬೆಳೆಯೋ ನೀರಿಗೆ, ಓಡಾಡೋ ರಸ್ತೆಗೆ, ಆ ವಿದ್ಯುತ್ ಬೆಳಕಿಗೆ ಜನ ಭಿಕ್ಷೆ ಬೇಡೋ ಥರ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ನೀವು ಮಾಡಿರೋದಲ್ಲ, ಜನನೇ ಮಾಡ್ಕೊಂಡಿರೋದು. ಬಿಕಾಸ್ ಆಫ್ ಅಪ್ಪ ಹಾಕಿದ ಹಾಲದ ಮರ ಅಂತ ಅಂದ್ಕೊಂಡು ನಿಮ್ಮನ್ನೇ ನಂಬ್ಕೊಂಡಿರೋದ್ರಿಂದ. ಬಟ್ ನಮ್ಮ ಜನ ಅದು ಯಾವಾಗ ಬದಲಾಗ್ತಾರೋ ನನಗಂತೂ ಗೊತ್ತಿಲ್ಲ. ಒಳಗೆ ದಾವಣಗೆರೆಯ ಈ ಚುನಾವಣೆಯ ಫಲಿತಾಂಶ ಮಾತ್ರ ಇಡೀ ರಾಜ್ಯದ ಜನಕ್ಕೆ ಒಂದು ಸಂದೇಶವನ್ನಂತೂ ಕೊಟ್ಟೈತೆ. ಅಪ್ಪಿ ತಪ್ಪಿ ಏನಾದ್ರೂ ಮುಸ್ಲಿಮರು ಏನಾರು ತಲೆ ಕೆಟ್ಟು ನಮಗೆ ಅನ್ಯಾಯ ಆಗೈತೆ, ಅವ್ರು ಯಾಕದೆಲ್ಲ ನಾವು ಅವರೇ ಗೆದ್ಬಿಡ್ಲಿ ಅಂತ ಏನಾರು ಆಗ್ಬಿಟ್ಟಿದ್ರೆ ಇಡೀ ದೇಶಕ್ಕೆ ಒಂದು ಮೆಸೇಜ್ ಹೋಗ್ತಿತ್ತು. ಏನು ಗುರು, ಮುಸ್ಲಿಮರು ಬದಲಾಗ್ಬಿಟ್ಟವ್ರೆ, BJPಗೆ ಓಟ್ ಹಾಕ್ಬಿಟ್ರು ಫಾರ್ ದಿ ಫಸ್ಟ್ ಟೈಮ್. ಎಲ್ಲ ಕಡೆ ಚೇಂಜಸ್ ಆಗ್ಬಿಡ್ತಿತ್ತು. ಬಟ್ ಏನಾಯ್ತೋ ಕೊನೆ ಮೂಮೆಂಟಲ್ಲಿ. ಆ್ಯಂಡ್ ಇನ್ನೊಂದು ನಾನು ಗಮನಿಸಿದಾಗೆ ಎರಡೂ ಕಡೆಯಿಂದನೂ ಕೂಡ ಹಣದ ಒಳೆಯ ಹರಿದೋಗಿದೆ. ಅಲ್ಲಿ ಯಾರ್ಯಾರು ಎಷ್ಟೆಷ್ಟು ಖರ್ಚು ಮಾಡೋರೋ ಗೊತ್ತಿಲ್ಲ. ಬಟ್ ನಮ್ಮ ಚುನಾವಣಾ ಆಯೋಗ ಹೇಳುತ್ತೆ ಇಷ್ಟು ಮಿತಿಯಾಗಿ, ಇಷ್ಟು ಇತಿಯಾಗಿ ಖರ್ಚು ಮಾಡಬೇಕು ಅಂತ. ಬಟ್ ಆ ಟೈಮ್ನಲ್ಲಿ ಅದು ಏನು ಮಾಡ್ತಿರ್ತಾರೋ ನನಗಂತೂ ಗೊತ್ತಿಲ್ಲ. ಇನ್ನು ಮಾಧ್ಯಮದವರು ಕೂಡ ಒಳ್ಳೆ ಕಾಸು ಮಾಡಿಕೊಂಡ್ರು ಆ ಮೂಮೆಂಟಲ್ಲಿ, ಎಲೆಕ್ಷನ್ ಟೈಮ್ನಲ್ಲಿ. ಸೊ ಆ ಕಾಸೆಲ್ಲ ಯಾರ್ದು? ಹಂಚಿದ್ದು, ಹರಿಸಿದ್ದು, ತರಿಸಿದ್ದು, ಕಳಿಸಿದ್ದು ಎಲ್ಲ ಯಾರ್ದು ಕಾಸೋದು? ಸತ್ತು ಪ್ರಜೆಗಳು ನಾವು ನೀವು ಇದೀವಲ್ಲ, ನಮ್ಗಳ ತೆರಿಗೆ ಹಣ ಈ ರಾಜ್ಯ ಸರ್ಕಾರಕ್ಕೆ, ಈ ಕೇಂದ್ರ ಸರ್ಕಾರಕ್ಕೆ ಕಟ್ತಾ ಇದೀವಲ್ಲ, ಆ ಹಣ ಹೆಂಗೆ ಬೇಕಂಗೆ ಖರ್ಚಾಗ್ತೈತೆ. ನಾವು ನೀವು ಮನೆಗೆ 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ ಖರ್ಚು ಮಾಡೋಕೆ ಹಿಂದೆ ಮುಂದೆ ನೋಡ್ತೀವಿ. ಬಟ್ ಟ್ಯಾಕ್ಸ್ ಕಟ್ಟೋ ರೂಪದಲ್ಲಿ ಕಟ್ಟೇ ಬಿಡ್ತೀವಿ. ಭಯ, ಈ ದೇಶದಲ್ಲಿ ಬದುಕ್ತಾ ಇದೀವಲ್ಲ, ಭಯ ಕಟ್ಬಿಡ್ತೀವಿ. ನಾಳೆ ದಿನ ನಮ್ಮನ್ನೇನಾರು ರೇಡ್ ಮಾಡ್ಬಿಡ್ತಾರ, ಇನ್ನೇನೋ ಆಗ್ಬಿಡುತ್ತಾನಂತ ಭಯ. ಆ ದುಡ್ಡು ಹೆಂಗೆಲ್ಲ ಹೋಗಿ ಹೆಂಗೆಲ್ಲ ಆಡಿಸ್ತೈತೆ ಅನ್ನೋಂಥದ್ದನ್ನು ನೀವೇ ಕಣ್ಣಾರೆ ನೋಡ್ತಾ ಇದ್ದೀರಿ. ಒಟ್ಟಾರೆಯಾಗಿ ಜನ ಇನ್ನು ಮುಂದೆ ಆದರೂ ಬದಲಾಗಬೇಕು, ಇನ್ನು ಮುಂದೆ ಆದರೂ ಎಚ್ಚೆತ್ತುಕೊಳ್ಳಲೇಬೇಕು. ಇಲ್ಲ ಅಂತಂದರೆ ನೀರಿಗೆ, ತಾರ್ಗೆ, ರೋಡ್ಗೆ, ನಾಳೆ ದಿನ ಸಾರಿಗೆ, ಕೂಳ್ಗೆ ಅದಕ್ಕೂ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ತುಂಬ ದಿನ ಏನಿಲ್ಲ. ಯಾಕೆಂದರೆ ಟೆಕ್ನಾಲಜಿ ತುಂಬ ಮುಂದುವರೆದಂಗೆ ಹೋಗ್ತೈತೆ. ಅಲ್ಲಿ ಇಲ್ಲಿ ಎಂಪ್ಲಾಯೀಸ್ಗಳನ್ನ ಕಿತ್ತು ಕಳಿಸ್ತಾ ಇದ್ದಾರೆ. ಎಲ್ಲ ಊರ ಕಡೆ ಬರಬೇಕು. ಬಂದವ್ರು ಏನು ಕೆಲಸ ಕಾರ್ಯ ಮಾಡಬೇಕು? ನಿಮ್ಮ MLAಗಳು, MP ಗಳು ಏನೇನು ದಬಾಕಿದ್ದಾರೆ ನಿಮ್ಮ ಊರುಗಳ ಕಡೆ? ನೀವು ಇಲ್ಲಿಂದ ಹೋದ್ರೂ ನಮ್ಮೂರಲ್ಲಿ ಏನೋ ಮಾಡಿದಾರಪ್ಪ, ನಾನು ಕೆಲಸ ಮಾಡ್ಕೊಂಡು ಬದುಕ್ತೀನಿ ಅನ್ನೋಂಥ ಸಾಮರ್ಥ್ಯ ಬರೋದಕ್ಕೆ, ಧೈರ್ಯ ಬರೋದಕ್ಕೆ ಏನು ಮಾಡಿದ್ದಾರೆ? ಏನೂ ಇಲ್ಲ. ಅವ್ರವ್ರ ಕೋಟಿ ದೊಡ್ಡ ಬಂಗ್ಲೆಗಳು ಕಟ್ಕೊಂಡು ಬಿಸ್ನೆಸ್ನ ಇನ್ನೂ ಲಾರ್ಜರಾಗಿ ವಿಸ್ತೃತ ಮಾಡಿಕೊಂಡು ಚೆನ್ನಾಗಿ ಬದುಕ್ತಿದ್ದಾರೆ. ನಾವು ಹಾಳಾಗೋಗಿದ್ದೀವಿ ಅಷ್ಟೇ. ಇದನ್ನು ಹೇಳ್ತಾ ಈ ಒಂದು ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎನಿವೇಸ್, ಕಂಗ್ರ್ಯಾಚುಲೇಷನ್ಸ್ ಗೆದ್ದಂಥ ಅಭ್ಯರ್ಥಿಗೆ, ಸಮರ್ಥ ಶಾಮನೂರವರಿಗೆ. ಆ್ಯಂಡ್ ಸೋತಂಥ ಅಭ್ಯರ್ಥಿ, ಅಂದರೆ ಪರಾಭವಗೊಂಡಂಥ ಅಭ್ಯರ್ಥಿ, ಏನು ಬೇಜಾರು ಮಾಡ್ಕೊಳ್ಳೋದೇನಿಲ್ಲ. ಇನ್ನೊಂಚೂರು ಎಫರ್ಟ್ ಹಾಕಿದರೆ ಖಂಡಿತ ನೀವು ಗೆಲ್ತಿದ್ರಿ. ಬಹುಶಃ ನಿಮ್ಗೆ ಅನಿಸ್ಬಿಟ್ಟಿತ್ತೇನೋ, ಅಯ್ಯೋ ನಾನು ಸೋಲೋನ ಯಾಕೆ ಇಷ್ಟೊಂದು ಪ್ರಚಾರ ಮಾಡಬೇಕು ಅಂತ ಅನ್ಕೊಂಡಿದ್ದೀರೇನೋ. ಬಟ್ ನಿಮಗೆ ಇವಾಗ ಅನಿಸಿರುತ್ತೆ ಕೊನೆಕ್ಷಣದಲ್ಲಿ, ಇನ್ನೊಂದು 15 ದಿನ, ಇನ್ನೊಂದು ವಾರ ನಾನು ಎಫರ್ಟ್ ಹಾಕ್ಬಿಟ್ಟಿದ್ರೆ ಆಗ್ತಿತ್ತಲ್ಲ ಅಂತ ಅನಿಸಿರುತ್ತೆ. ಯಾವಾಗ ಅಂತಂದರೆ ಗೆಲುವಿನ ಅಂತರ ಎಲ್ಲೋ 25-30 ಸಾವಿರ ಐತೆ ಅಂತಂದಾಗ ಬಿಟ್ಬಿಡೋಣ. 5,000 ಅಂತಂದಾಗ ಎಂಥವ್ರಿಗಾದರೂ ಹೊಟ್ಟೆ ಉರಿದೇ ಉರಿಯುತ್ತೆ. ಇನ್ನು ಬಾಗಲಕೋಟೆಯಲ್ಲೂ ಸೇಮ್ ಕಾಂಗ್ರೆಸ್ಸು, ಬಹುಶಃ ನಾನು ಅಂದ್ಕೊಂಡಿದ್ದಲ್ಲಿ BJP ಬರಬಹುದು ಅಂತ. ಅಂದರೆ ಮೇಟಿಯವರ ನಿಧನ ನಂತರ ತೆರವಾಗಿದ್ದಂಥ ಕ್ಷೇತ್ರ, ಅವ್ರ ಮಗ ನಿಂತಿದ್ರು, ಗೆದ್ದುಬಿಟ್ರು ಅಲ್ಲಿ. ಭಾಳ ಗೆಲುವಿನ ನಂತರ ತುಂಬ ಇದೆ, 25,000 ಸಮಥಿಂಗ್ ಇದೆ. ಇನ್ನು ಮೊನ್ನೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗಿತ್ತು, ಅದೊಂದು ಸ್ಟೇ ಆಗಿತ್ತು, ಕೋರ್ಟು ಕೇಸು ಅದೆಲ್ಲ ಹೋಗ್ಬಿಟ್ಟಿತ್ತು. ಸೊ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇದ್ದರು, ರಾಜೇಗೌಡರು. ಸೊ ಈಗ ನೋಡಿ, ಈ ಭೂಮಿ ಗುಂಡಾಗಿದೆ ಅಥವಾ ಸಮಯ ಅನ್ನುವಂಥದ್ದು ಬದಲಾಗುತ್ತೆ ಅನ್ನೋದಕ್ಕೆ ಲೈವ್ ಎಕ್ಸಾಂಪಲ್. ಮೊನ್ನೆಯ ತನಕ ರಾಜೇಗೌಡರು ಅನ್ನೋಂಥವ್ರಲ್ಲಿ MLA ಆಗಿದ್ದರು. ಮೊನ್ನೆ ನಡೆದಂತಹ ಆ ಮರುಮತ ಎಣಿಕೆಯಲ್ಲಿ ಉಲ್ಟಾಗಿ ಸಂಜೀವ್ ಅನ್ನೋಂಥವ್ರೀಗ MLA ಆಗಿದ್ದಾರೆ. 2 ವರ್ಷ ಅವಧಿ ಇರುತ್ತೆ ಇನ್ನಷ್ಟೇನು, ಇನ್ನೇನು ಇಲ್ಲ. ಸೊ 2 ವರ್ಷಕ್ಕೆ ಇಷ್ಟೊಂದು ಕಷ್ಟಪಡಬೇಕಿತ್ತಂತ ಅವ್ರಿಗೂ ಅನಿಸ್ಬಿಟ್ಟಿರುತ್ತೆ. ಸೊ ಒಟ್ಟಾರೆಯಾಗಿ ಈ ಒಂದು ವಿಡಿಯೋನಿಗೆ ಮುಗಿಸ್ತಾ ಇದ್ದೀನಿ. ಪಶ್ಚಿಮ ಬಂಗಾಳದ ಎಲೆಕ್ಷನ್ಗೆ ಸಂಬಂಧಪಟ್ಟಂಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.